ಕರ್ನಾಟಕ ಮಂದಿ ಹೆಂಗದಿರಿ? ಬರ್ರಿ ಇವತ್ತು ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಮಸಾಲೆ ಖಾರ ಹೆಂಗೆ ಮಾಡೋದಂತ ನೋಡೋಣ. ನೋಡ್ರಿ ಎಷ್ಟು ಕೆಂಪಗೆ ರೆಡಿ ಆಗೈತಿ ಮಸಾಲೆ ಖಾರ. ಬರ್ರಿ ಹಂಗಾದ್ರೆ ಹೆಂಗೆ ಮಾಡೋದಂತ ನೋಡೋಣ. ಫಸ್ಟ್ ಇಲ್ಲೇ ಒಂದು ಅರ್ಧ kg ಉಳ್ಳಾಗಡ್ಡಿ ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡು ನೀರೊಳಗೆ ಹಾಕಿ ಚೆಂದಾಗ ತೊಳ್ಕೊರಿ. ಆಮೇಲೆ ಈ ರೀತಿ ಕಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊರಿ. ಆಮೇಲೆ ಇಲ್ಲಿ ನೋಡ್ರಿ ಒಂದು ಬಟ್ಟಲ ಬಾಬುರಿ ಕೊಬ್ಬರಿ ತಗೊಂಡೇವಿ. ಅದಕ್ಕೆ ಆಮೇಲೆ ಧನಿಯಾಕಾಳು, ಜೀರಿಗೆ, ಆಮೇಲೆ ಸಾಜೀರಿಗೆ, ಆಮೇಲೆ ಲವಂಗ, ದಾಲ್ಚಿನ್ನಿ, ಆಮೇಲೆ ಸ್ಟಾರ್ ಮೊಗ್ಗು, ಆಮೇಲೆ ದೊಡ್ಡ ಏಲಕ್ಕಿ, ಸಣ್ಣ ಏಲಕ್ಕಿ ಇದನ್ನೆಲ್ಲ ತಗೊಳ್ರಿ. ಇಲ್ಲಾಂತಂದ್ರೆ ಖಾರ ಕೂಡಿಸೋ ಮಸಾಲೆ ಕೊಡ್ರಿ ಅಂದ್ರೂ ಕೊಡ್ತಾರೆ. ಅಥವಾ ಈ ರೀತಿ ಸಪ್ರೇಟ್ ಮಸಾಲೆನೂ ನೀವು ತಗೊಂಡು ಸೈಡಿಗೆ ಇಟ್ಕೊರಿ. ಆಮೇಲೆ ಇಲ್ಲಿ ಅಲ್ಲ ಮತ್ತು ಬೆಳ್ಳುಳ್ಳಿ ತಗೊಂಡೇವಿ ಒಂದು ಪಾವು ಕಿಲೋ. ಈಗ ಒಂದು ತವಿ ಕಾಯಕ್ಕಿಟ್ಟು ಅದ್ರೊಳಗೆ ನಾವು ಮಸಾಲೆ ತಗೊಂಡಿದ್ವಿ ಅಲ್ರಿ, ಅದನ್ನ ಸ್ಲೋ ಮೀಡಿಯಮ್ ಫ್ಲೇಮ್ ಒಳಗೆ ಚೆಂದಾಗ ಫ್ರೈ ಮಾಡ್ಕೊರಿ. ಅದ್ರೊಳಗೆ ಸ್ವಲ್ಪ ವಾಸನೆ ಬರ್ತೈತಿ ಚೆಂದಾಗ. ಆವಾಗ ಇದ್ರೊಳಗೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊರಿ. ಫಸ್ಟ್ ಹಾಕ್ಕೊಂಡ್ರೆ ಭಾಳ ಸಿಡಿತಾವೆ, ಆಮೇಲೆ ಕರ್ಗಾಗ್ತಾವೆ. ಹಾಗಾಗಿ ಒಂದೆರಡು ನಿಮಿಷ ಇದ್ದಾಗ ಹಾಕ್ಕೊಂಡು ಚೆಂದಾಗ ಫ್ರೈ ಮಾಡ್ಕೊಂಡು ಸೈಡಿಗೆ ಇಟ್ಕೊರಿ. ಈಗ ಒಣ ಕೊಬ್ಬರಿ ತಗೊಂಡಿದ್ವಿ ಅಲ್ರಿ, ಅದನ್ನು ಚೆಂದಾಗ ಫ್ರೈ ಮಾಡ್ಕೊರಿ. ಎಣ್ಣೆ ಹಾಕಬೇಡ್ರಿ, ಹಂಗೆ ಫ್ರೈ ಮಾಡ್ಕೊರಿ, ಅವು ಕೆಂಪಗೆ ಆಗ್ತಾವೆ. ಈಗ ನೋಡ್ರಿ ಅದನ್ನು ತೆಗೆದು ಸೈಡಿಗೆ ಇಟ್ಕೊರಿ ತಣ್ಣಗಾಗಕ್ಕೆ. ನೋಡ್ರಿ ಇದು ಮಸಾಲೆ ಒಳಗೆ ಅದನ್ನ ಹಾಕಿ ಸೈಡಿಗೆ ಇಟ್ಕೊಂಡೇವಿ. ಈಗ ಅಲ್ಲ ಮತ್ತು ಫಸ್ಟಿಗೆ ಬೆಳ್ಳುಳ್ಳಿ ಹಾಕ್ಕೊರಿ. ಅದನ್ನ ಚೆಂದಾಗ ಫ್ರೈ ಮಾಡ್ಕೊರಿ ಒಂದೆರಡು ನಿಮಿಷ. ಹಂಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊರಿ ಚೆಂದಾಗ ಕೆಂಪಗೆ ಆಗೋ ಮಟ. ನೋಡ್ರಿ ಈ ರೀತಿ ಸಿಡಿಯಾಕೆ ಇದಾಗ್ತಾವೆ. ಅವಾಗ ತಕ್ಕೊಂಡು ಒಂದು ಸ್ವಲ್ಪ ಅಲ್ಲ ಹಾಕ್ಕೊಂಡು ಚೆಂದಾಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಕೆಂಪಾದ್ಮೇಲೆ ತಕ್ಕೊಂಡಿಡ್ರಿ. ಅದೇ ತವಿ ಒಳಗೆ ಉಳ್ಳಾಗಡ್ಡಿ ಸ್ವಲ್ಪನ ಹಾಕಿ ಈ ರೀತಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗ ಈ ರೀತಿ ಕೆಂಪು ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಂಡು ಸೈಡಿಗೆ ತಣ್ಣಗಾಗಕ್ಕೆ ಇಟ್ಕೊಂಡೇವ್ರಿ. ಈಗ ಒಂದು ಮಿಕ್ಸರ್ ಬಟ್ಲ ತೊಗೊಂಡು ಅದ್ರೊಳಗೆ ಕೊಬ್ಬರಿ, ಆಮೇಲೆ ಧನಿಯಾ, ಆಮೇಲೆ ಜೀರಿಗೆ, ಆಮೇಲೆ ಮಸಾಲೆದೇನು ಪೌಡ್ರ್ ಇತ್ತಲ್ರಿ ಅದನ್ನೆಲ್ಲ ಸೇರಿಸಿ ಚೆಂದಾಗ ಪೌಡ್ರ್ ಮಾಡಿ ಸೈಡಿಗೆ ಇಟ್ಕೊರಿ. ನೋಡ್ರಿ ಅದೇ ಜಾರಿಗೆ ಒಂದು ಸ್ವಲ್ಪ ಇದು ಅಲ್ಲ ಮತ್ತು ಬೆಳ್ಳುಳ್ಳಿ ಎರಡು ಕೂಡಿ ಪೇಸ್ಟ್ ಮಾಡ್ಕೊಂಡು ತೆಗೆದಿಟ್ಕೊಂಡೇವ್ರಿ. ನೋಡ್ರಿ ಸಣ್ಣಗೆ ಪೇಸ್ಟ್ ಆಗಬೇಕು. ಆಮೇಲೆ ಉಳ್ಳಾಗಡ್ಡಿನೂ ಎಲ್ಲ ತಣ್ಣಗಾದ್ಮೇಲೆ ಉಳ್ಳಾಗಡ್ಡಿನೂ ಮಿಕ್ಸರ್ ಒಳಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ತೆಗೆದಿಟ್ಕೊರಿ. ಸಣ್ಣಗೆ ಪೇಸ್ಟ್ ಆಗಬೇಕು, ನೀರದು ಏನೂ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಅದನ್ನೆಲ್ಲ ಒಂದು ಬುಟ್ಟಿ ಒಳಗೆ ತಕ್ಕೊಂಡು ಇಟ್ಕೊಂಡೇವ್ರಿ. ಯಾಕಂದರೆ ಇದ್ರಾಗ ಎಲ್ಲ ಮಿಕ್ಸ್ ಮಾಡಿ ಕೂಡಿಸ್ಬೇಕಲ್ಲ, ಹಾಗಾಗಿ ಡ್ರೈ ಪೌಡ್ರ, ಆಮೇಲೆ ಉಳ್ಳಾಗಡ್ಡಿ ಮತ್ತು ಇದ್ರ ಪೇಸ್ಟ್. ಆಮೇಲೆ ನಿಮಗೆ ನಾವಿಲ್ಲೇ 1-2 kg ಖಾರ ತೊಗೊಂಡೇರಿ. ಇದ್ರೊಳಗೆ ಖಾರಂದು 1 kg ಮತ್ತು ಕಲರ್ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ 1 kg ಐತ್ರಿ. ಎರಡು ಕೂಡಿ ನೀವು ಗಿರ್ನಿಗಾರ ಮಾಡಿಸ್ಕೋಬೋದು, ಇಲ್ಲಾರ ಕುಟ್ಟಿಸ್ಕೋಬೋದು. ಅದನ್ನ ಸಾಣಿ ಹಿಡ್ಕೊಂಡು ಒಂದು 5 ಚಮಚ ಉಪ್ಪು ಹಾಕ್ಕೊಂಡೇವಿ. ಅಂದ್ರೆ ಕೈ ಅಳತೆದಿಂದ 5 ಚಮಚ ಉಪ್ಪು, ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿ ಮಿಕ್ಸರ್ ಹಾಕ್ಕೊಂಡಿದ್ದು ಮಸಾಲೆ ಮತ್ತು ಖಾರ ಎಲ್ಲನೂ ಚೆಂದಾಗ ಕೈಲೇ ಇದು ಮಾಡಿರಿ. ಆಮೇಲೆ ಒಂದು 5 ಚಮಚ ಎಣ್ಣೆ ಬಿಸಿ ಮಾಡಿ ಹಾಕ್ಕೋರಿ. ನಿಮಗೇನಾದರೆ ಈ ಮಸಾಲೆ ಖಾರ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್